ದೊಡ್ಡ ಸಾಧನೆ ಇರೋದು. ಯಾವ ಸಾಧನೆ ನಾವು ಸಂಕಲ್ಪ ಅಸಾಧ್ಯವಾದ ಕೆಲಸ ಸಾಧ್ಯದ ರೂಪದಲ್ಲಿ ವೇದಿಕೆ ಮಾಡಿದ್ದೀವಿ. ಒಂದು ಈ ವೇದಿಕೆಗೆ ಬಿಜಾಪುರ ಗೌಡ ಸಮಾಜದ ವತಿಯಿಂದ ನಾನು ಆ ಗೌಡ ಸಮಾಜದ ಒಬ್ಬ ನಿರ್ದೇಶಕರಾಗಿ ತಮ್ಮನ್ನ ವೆಲ್ಕಮ್ ಮಾಡ್ತಾ ತಮ್ಮ ಹೇಳಿಕೆಗಳನ್ನೆಲ್ಲ ಕೇಳಿ ನಿಮ್ಮ ಒಂದು ಈ ಕಾರ್ಯಕ್ರಮ ಹಮೇಶ ಅಂದ್ರೆ ಕಾಯಂ ನಿಮಗೆ ಚಲೋ ಆಗಲಿ, ಭವಿಷ್ಯದಲ್ಲಿ ಚಲೋ ಇಲ್ಲಿ ಕಾಣ್ತೀವಿ ನಿಮ್ಮ ಸಂಸ್ಥೆ ಅಂತ ಹೇಳಿ ತುಂಬಾ 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 ಧನ್ಯವಾದಗಳು ನಿಮಗೆ. ನಾನು ನಿಜವಾಗ್ಲೂ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಬೆಂಬಲಕ್ಕೆ ನಾನು ಆಭಾರಿಯಾಗ್ತೀನಿ ನಿಜವಾಗ್ಲೂ. ಇದೇ ರೀತಿ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡಿ ಒಗ್ಗೂಡಿಯಿಂದ ಒಂದು ರೀತಿಯಿಂದ ಕೆಲಸ ಮಾಡಿದ್ರೆ ಎಷ್ಟೋ ಜನ ಇವತ್ತು ನೊಂದು ಬೆಂತಾ ಇರೋದಂತ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡ್ಬೋದು. ಇವತ್ತು ನಾನು ಈ ಹಾರ ಹಾಕೋಬೇಕು, ನಾನು ಸಮಾಜ ಮಾಡಬೇಕಂತ ಹಾರ ನನಗೆ ಮುಖ್ಯವಲ್ಲ, ಎಲ್ಲರೂ ಕಣ್ಣೀರನ್ನು ಕೈ ಒರೆಸ್ಬೇಕು ಅನ್ನೋ ಕೆಲಸ ನಾನು ನಿಟ್ಟಿನಲ್ಲಿ ನಾನು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದೊಂದು ದಿನ ನೀವು ನಮ್ಮ ಜೊತೆಗೆ ಸಹಕಾರ ಜೊತೆಗೆ ಕೊಡ್ತಾ ಇರ್ತೀರಿ. ಹಾಗೆ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಇದೇ ರೀತಿ ಬೆಳೆಯೋಣ. ಒಂದು ಸಂಘಟನೆ ಉನ್ನತ ಒಂದು ಸ್ಥಾನಕ್ಕೆ ಹೋಗೋಣ. ಕರ್ನಾಟಕ ರಾಜ್ಯದ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಂತ ನಾವು ತಗೊಂಡು ಹೋಗೋಣ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಸುಖ ಸಂತೋಷವನ್ನು ಕಾಣೋಣ. ಹಾಗಾಗಿ ನಾವು ಇವತ್ತು ಒಂದು ಏನ್ ಹೇಳಿದ್ರೆ ಎಲ್ಲರೂ ಒಂದಾಗಬೇಕು, ಒಂದಾಗಿ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನು ಹೇಳ್ಕೊಂಡಿದ್ವಿ. ಹಾಗಾಗಿ ನಮ್ಮ ಸ್ಲೋಗನ್ ಕೂಡ ಒಂದು ಅತ್ಯಂತ ಅದ್ಭುತವಾದಂತಹ ಒಂದು ಶಕ್ತಿಯನ್ನು ಹೊಂದಿದೆ. ಏನಂತಂದ್ರೆ ನಿಲ್ಲಲಿ ಶೋಷಣೆ ನಿಲ್ಲಲಿ, ನಿಲ್ಲಲಿ ನಿಲ್ಲಲಿ, ಆತ್ಮಹತ್ಯೆ ನಿಲ್ಲಲಿ ಅನ್ನುವಂತ ಒಂದು ಸ್ಲೋಗನ್ ಮೂಲಕ ನಮ್ಮ ಹೆತ್ತವರ ಮಕ್ಕಳ ವೇದಿಕೆ ಇವತ್ತು ಒಂದು ಕೆಲಸ ಕೂಡ ಮಾಡ್ತಾ ಇದೆ. ಇವತ್ತು ನಮಗೆ ಬಿಜಾಪುರಕ್ಕೆ ನನ್ನನ್ನ ಬರಮಾಡಿಕೊಂಡು ನಮ್ಮ ಹೆತ್ತವರ ಮಕ್ಕಳ ವೇದಿಕೆಗೆ ನನಗೂ ಕೂಡ ಒಂದು ಬೆಂಬಲವಾಗಿ ನಿಂತಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ. ನಮಸ್ಕಾರ.